ಪ್ರಧಾನಿ ಮೋದಿಗೆ ಮತ್ತೆ ಗೆಲುವಾಗುತ್ತದೆ. ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಗೆ ಗೆಲುವಾಗುತ್ತದೆ ಎಂದು ಬೆಂಕಿ ಬಬ್ಲಾದಿ 2024ರ ಭವಿಷ್ಯ ನುಡಿದಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬಬ್ಲಾದಿ ಸದಾಶಿವ ಮುತ್ಯಾನ ಮಠದ ಸ್ವಾಮೀಜಿ 2024ರ ಕಾಲಜ್ಞಾನ ಭವಿಷ್ಯ ನುಡಿದಿದ್ದಾರೆ. ಹೊಳೆ ಬಬ್ಲಾದಿ ಮಠಾಧೀಶರು ಮತ್ತು ಕಾರಣಿಕರಾದ ಶ್ರೀ ಸಿದ್ದರಾಮಯ್ಯ ಹೊಳಿಮಠ್ ಭವಿಷ್ಯ ನುಡಿದಿದ್ದಾರೆ. ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಇದೆ. ಮಳೆ ಬೆಳೆ ಫಲ ಕೆಂಡಾಮಂಡಲವಾಗುತ್ತದೆ. ಕುಲ ಜಾತಿಗಳಲ್ಲಿ ಕಲಹ ಜಾಸ್ತಿ ಆಗುತ್ತದೆ. ಉತ್ತರಕ್ಕೆ ಬರ ಹಾಗೂ ಕೆಡ ಇದೆ. ದೊಡ್ಡ ದೊಡ್ಡ ಮಹಾನರ ಯೋಗ ಅಳಿಯುವುದು. ಅಲ್ಲಲ್ಲಿ ರಾಜಕೀಯ ಗೊಂದಲಗಳು ಉಂಟಾಗುತ್ತವೆ. ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಆಗುತ್ತದೆ. ಉತ್ತಮ ಅರ್ಹ ವ್ಯಕ್ತಿಯ ಮರ್ದನವಾಗುತ್ತದೆ. ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಗೆ ಗೆಲುವಾಗುತ್ತದೆ. ಗಡಿ ಕಾಯುವ ಯೋಧರಿಗೆ ನೋವಿದೆ. ಕಣ್ಣಿನ ಕಾಯಿಲೆಗಳು ಜಾಸ್ತಿ ಆಗುತ್ತವೆ. ಜ್ಯೇಷ್ಠ ಮಾಸದಲ್ಲಿ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬರುತ್ತದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಚಿಕ್ಕೈಮುತ್ಯಾರ ಶ್ರೀ ಗುರು ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿ 2024ನೇ ಸದಾಶಿವ ಚಿಕ್ಕಯ್ಯ ಮುತ್ಯಾರ ಕಾಲಜ್ಞಾನ ಶ್ರೀಶಕೆ 1946 ಕ್ರೋಧಿನಾಮ ಸಂವತ್ಸರ. ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ಟಿನವರು ಹಾಗೂ ಕೃಪಣರು ಹೆಚ್ಚಾಗ್ತಾರೆ. ಈ ಸಲ ಕೀಟ ಉಲ್ಬಣ ಜಾಸ್ತಿ ಆಗ್ತದೆ ಈ ಒಂದು ಇದರಲ್ಲಿ. ಇದಾದ ನಂತರ ಮಳೆ ಸಾಧಾರಣ, ವ್ಯಾಪಾರಸ್ಥರಿಗೆ ಮಧ್ಯಮ ಫಲ. ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಈ ಸಂವತ್ಸರಕ್ಕೆ ಮಳೆ ಬೆಳೆ ಫಲ ಸಸಿ ಎಲ್ಲ ಖಂಡಮಂಡಲ ಆಕತಿ ಈ ಸಂವತ್ಸರದಲ್ಲಿ. ಇದರ ಜೊತೆಗೆ ಶಿಶುಗಳಿಗೆ ಆರೋಗ್ಯ ಬಾಧೆ ಜಾಸ್ತಿ ಆಗ್ತದೆ. ಕುಲ ಜಾತಿಗಳೆಲ್ಲ ಕಲಹ ಜಾಸ್ತಿ ಆಗ್ತದೆ. ಮುಂದೆ ಧಾನ್ಯಗಳು ರಸವರ್ಗಗಳು ಮಾರ್ತಾವೆ. ಮುಂದೆ ಉತ್ತರಕ್ಕೆ ಬರ ಮತ್ತು ಕೇಡೈತಿ. ಇದಾದ ನಂತರ ದೊಡ್ಡ ದೊಡ್ಡ ಮಹಾನರು ಯೋಗ ಅಳಿಯುವುದು. ಮುಂದೆ ಅಲ್ಲಲ್ಲಿ ಕೆಲವೊಂದು ರಾಜಕೀಯ ಗೊಂದಲಗಳು ಉಂಟಾಗ್ತಾವು. ಅವರವರಲ್ಲೇ ಕಾಲೆಳೆಯುವಂಥ ಜನ ಹೆಚ್ಚಾಗ್ತಾರೋ. ಮುಂದೆ ಆಡಂಬರ ಜೀವನ ನಡೆಸುವವರಿಗೆ ಸಾಲದ ಬಾಧೆ ಜಾಸ್ತಿ ಆಗ್ತದೆ. ತೇಜಿನ ಯಾವ್ಯಾಕಪ್ಪ ಸಕ್ರಿ, ಬೆಣ್ಣೆ, ಶೇಂಗಾ, ಕುಶುಬಿ ಇವೆಲ್ಲ ತೇಜಿ ಹಾಕವು. ರಸವರ್ಗಗಳು ತೇಜಿ ಹಾಕವು. ಮುಂದೆ ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಆಕತಿ. ಕ್ರೋಧಿನಾಮ ಸಂವತ್ಸರದಲ್ಲಿ ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಆಕತಿ. ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ ಆಕತಿ. ಗಡಿ ಕಾಯುವ ಯೋಧರಿಗೆ ಸ್ವಲ್ಪ ನೋವು ಐತಿ. ಇದಾದ ನಂತರ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಕತಿ. ಇದಾದ ನಂತರ ಕಣ್ಣಿನ ಕಾಯಿಲೆಗಳು ಜಾಸ್ತಿ ಆಕವು. ಮುಂದೆ ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಯಶಸ್ಸು ಸಿಗ್ತೈತಿ. ಇದಾದ ನಂತರ ಭಯೋತ್ಪಾದನೆ, ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳಿಯಿರನ್ನ ಅಂತ ಹೇಳಲಾಗುತ್ತೆ. ನೆನಪಿರಲಿ, ಎಚ್ಚರಿರಲಿ. ಈ ಒಂದು ಭಯೋತ್ಪಾದನೆ, ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳಿಯಿರನ್ನ. ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತ್ತನ್ನ. ಕರ್ಮದ ಫಲದ ಬಗ್ಗೆ ಹೆಚ್ಚಿನ ಜ್ಞಾನ. ಕರ್ಮವು ತಿರುಗುವುದು. 5 ಆನೆ ಮಳಿ, 4 ಆನೆ ಬೆಳಿ. ಓಂ ಹರಿವ ಹಾವಿನ ಗಂಡ, ಉರಿಯುವ ಕಿಚ್ಚಿನ ಗಂಡ, ಹಂಡ ಹಾರೂರು ಗಂಡ, ಮುಸುಳರ ಗಂಡ, ತುಂಡ ಜನಿವಾರ ಗಂಡ, ಕೊಟ್ಟು ಕುದಿಯವರ ಗಂಡ, ಇಟ್ಟಂಸವರ ಗಂಡ, ವಿಧಿಯ ಗಂಡ, ವಿಲಾಸದ ಗಂಡ, ಗಾಳಿ ಗಂಡ, ಧೂಳಿ ಗಂಡ, ಚೀಟಿ ಚಿಪಾಟಿ ಮಾಡೋರ ಗಂಡ, ನಾಂದವರ ಗಂಡ, ಆದಿ ಗಂಡ, ನಾದಿ ಗಂಡ, ಅಡಿಯಲ್ಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಲ್ಲುತ್ತಾ ಬರ್ತಾನೆ ಒಡೆಯ ಸದಾಶಿವ ಬಹುಪರಾಕ್ರಮೆ. 1,80,000 ಪಾಚೋ ಪಿರ್ ಜಂಗಮ್ ಜಿತಾ ಪಿರ್ 3 ಲೋ ಪುಣ್ಯ ಪಚಾಕಿ ದೋಸ್ತರೋ ದಿನ್ ಪಗಾರಿ ಪಚಾಕಿ ದೋಸ್ತರೋ ದಿನ್ ಜಯ ಜಯನಂ ಪಾರ್ವತೇಶ್ವರ ಮಹಾದೇವ್. ಚಕ್ರವರ್ತಿ ಸದಾಶಿವ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಿಕ್ಕೈಮುತ್ಯಾರ 2024ನೇ ಕಾಲಜ್ಞಾನ 2024 ಇಸ್ವಿಯ ಕಾಲಜ್ಞಾನ. ಈ ಒಂದು ಕ್ರೋಧಿನಾಮ ಸಂವತ್ಸರ ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ನವರು ಕೃಪಣರು. ಮುಂದ ಕೀಟ ಬಾಧೆ ಜಾಸ್ತಿ ಆಗೈತೆ ಬೆಳೆಗಳಿಗೆ.
ಮುಂದ ಮಳೆ ಸಾಧಾರಣ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಐತಿ. ಈ ಒಂದು ಸಂವತ್ಸರದಲ್ಲಿ ಮಳೆ ಬೆಳೆದ ಫಲ ತನ್ನವಲ್ಲವೇ ಐತಿ. ಈ ವರ್ಷ ರೋಗಿನ ಸಂವತ್ಸರದಲ್ಲಿ ಶಿಶುಗಳಿಗೆ ರೋಗ ಬಾಧೆ ಐತಿ. ಶಿಶುಗಳಿಗೆ ಆರೋಗ್ಯದ ಬಾಧೆ ಐತಿ. ಮುಂದ ಪುನಃ ಜಾತಿಗಳಲ್ಲಿ ಕಲಹ ಜಾಸ್ತಿ ಆಗೈತಿ. ಧಾನ್ಯಗಳು ರಸವರ್ಗಗಳು ಮಾರಾಟವಷ್ಟ. ಧಾನ್ಯಗಳು ರಸವರ್ಗಗಳು ಅವರ ಉತ್ತರಕ್ಕೆ ಬರನೂ ಐತಿ, ಕೇಳೋ ಐತಿ. ಉತ್ತರಕ್ಕೆ ಬರನೂ ಐತಿ, ಕೇಳೋ ಐತಿ. ಮುಂದ ಇದಾದ ನಂತರ ಈ ಒಂದು ತುಳಗಿರಾಮ ಸಂವತ್ಸರದಲ್ಲಿ ದೊಡ್ಡ ದೊಡ್ಡ ಮಹಾನರು ಯೋಗ ತಿಳಿಯುವುದು. ದೊಡ್ಡ ದೊಡ್ಡ ಮಹಾನರ ಯೋಗ ತಿಳಿಯುತ್ತೆ. ಮುಂದ ಕೆಲವೊಂದು ರಾಜಕೀಯ ಗೊಂದಲಗಳು ಇರ್ತಾವ. ಅವರವರನ್ನೇ ತಾನೇ ಎಳೆಯುವಂತ ಜನ ಹೆಚ್ಚಾಗತ್ತೆ. ಈಗ ಆಡಂಬರ ಜೀವನ ನಡೆಸುವವರಿಗೆ ಸಾಲ ಮಾಡಿ ಆಗತ್ತೆ. ಆಡಂಬರ ಜೀವನ ನಡೆಸುವವರಿಗೆ ಸಾಲ ಮಾಡಾಗತ್ತೆ. ಇನ್ನ ತೇಜಿ ಅಂದ್ರೆ ಬೆಣ್ಣೆ, ಶೇಂಗಾ, ಕುಶುಬಿ, ಸಕ್ಕರೆ, ಕೆಲವೊಂದು ರಸವರ್ಗಗಳು ತೇಜಿ ಆಗ್ತಾವ. ಮುಂದ ಸ್ವಲ್ಪ ಧರ್ಮಗಳ ನಡುವೆ ಕಿತ್ತಾಟ ಐತಿ. ಈ ವರ್ಷ 2024 ಹೋದ ನಮ್ಮ ಸಂವತ್ಸರದಲ್ಲಿ ಧರ್ಮಗಳ ಕಿತ್ತಾಟ ಐತಿ. ಈಗ ಈ ವರ್ಷ 2024 ಹೋದ ನಮ್ಮ ಸಂವತ್ಸರದಲ್ಲಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ ಆಕತಿ. ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ ಆಕತಿ. ಗಡಿ ಕಾಯುವ ಯುವಕರಿಗೆ ಸ್ವಲ್ಪ ನೋವು ಉಂಟಾಕತಿ. ಗಡಿ ಕಾಯುವವರಿಗೆ ಸ್ವಲ್ಪ ನೋವು ಉಂಟಾಕತಿ. ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಕತಿ. ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಕತಿ. ಮುಂದ ಈ ಒಂದು ಸಂವತ್ಸರದಲ್ಲಿ ಪ್ರಧಾನ ಸಂಸ್ಥೆಯಲ್ಲಿ ಕೆಲವೊಂದು ರೋಗಗಳು ಬರ್ತಾವ. ಕಣ್ಣಿನ ಕಾಯಿಲೆ ಇರ್ಬೋದು, ಕೆಲವೊಂದು ರೋಗಗಳು ಬರ್ತಾವ. ಮುಂದ ವೈಶಾಖ ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ, ಶಾಂತಿ, ಯಶಸ್ಸು ಸಿಗ್ತದೆ. ಯಾವಾಗ ಜ್ಯೇಷ್ಠ ವೈಶಾಖ ಜ್ಯೇಷ್ಠದಲ್ಲಿ ನೆಮ್ಮದಿ ಶಾಂತಿ ದೊರಕ್ತತಿ. ಮುಂದ ಭಯೋತ್ಪಾದನೆ, ನೈಸರ್ಗಿಕ ವಿಕೋಪಗಳ ಒಂದು ಹೊಸ ಸುಳಿವು ಐತಿ. ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಸಿಗ್ತತಿ. ಮುಂದ ಭಯೋತ್ಪಾದನೆ, ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳಿಯರಲ್ಲ ಅಂತ ಹೇಳಾಗುತ್ತೆ. ಹೊಸ ಸುಳಿವು ತಿಳಿಯಿರಲ್ಲ. ಮುಂದ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತ್ತಲ್ಲ. ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತ್ತಲ್ಲ. ಕರ್ಮದ ಫಲಗಳಿಗೆ ಹೆಚ್ಚಿನ ಜ್ಞಾನವು ಕರ್ಮವು ತಿರುಗುವುದು. ಮುಂದ ಐದಾನೆ ಮಳೆ, ನಾಲ್ಕಾನೆ ಬೆಳೆ, ಓದು ಮನೆಯ ಹಾಲಿನ ಇವ ಕಿಚ್ಚಿನದಿಂದ ಸಂಘ ಹಾಲುಗಳಿಂದ ಸುಗಂಧದಿಂದ ಪಟ್ಟು ದೇವರಿಂದ ವಿಧಿಗಳಿಂದ ಧೂಳಿದಿಂದ ಚಿಪ್ಪಾಡಿ ಮಾಡೋದ್ರಿಂದ ಅಡಿಪಿ ಮನೆ ಮಾಡಿದ ದುರ್ಗಾವಳಿಯಿಂದ ಕೊಂಡು ಶಿವಗೋಪುರ ಈ ಕಾಲ ಶಿವನ ಮಾಡಿ. ಓಂ ಶ್ರೀ ಭವಾನಿ ಮಾತಾ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ದುರ್ಗ ಪ್ರಸಾದ್ ಗುರೂಜಿ. ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ ಚಿಂತಿಸಬೇಡಿ. ಸಂತಾನ ಸಮಸ್ಯೆ, ಮದುವೆ, ಮಕ್ಕಳು ಮಾತು ಕೇಳದಿದ್ದರೆ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಜಗಳ, ಪ್ರೀತಿಯಲ್ಲಿ ತೊಂದರೆ, ಇನ್ನೂ ಅನೇಕ ಗುಪ್ತ ಸಮಸ್ಯೆಗೆ 100 ವರ್ಷ ಹಳೆಯ ಮಂತ್ರ ತಂತ್ರದಿಂದ ಕೇವಲ 9 ದಿನದಲ್ಲಿ 100% ಗ್ಯಾರಂಟಿ ಪರಿಹಾರ. ದೂರವಾಣಿ ಸಂಖ್ಯೆ 9686122581. ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.